ಮಕ್ಕಳು ಅಂದ್ರೆ ಡ್ಯಾನ್ಸ್, ಮ್ಯೂಸಿಕ್, ಪೇಂಟಿಂಗ್ ಅಂತ ಕಲಿಯೋರು ಹೆಚ್ಚು. ಆದ್ರೆ ಇಲ್ಲೊಬ್ಬಳು 13ರ ಪೋರಿ ಮಾರ್ಷಲ್ ಆರ್ಟ್ಸ್ನ ಟೇಕ್ವಾಂಡೋ ಕ್ರೀಡೆಯಲ್ಲಿ ದೇಶವೇ ತಿರುಗಿ ನೋಡೋ ಸಾಧನೆ ಮಾಡಿದ್ದಾಳೆ. 13 ವರ್ಷಕ್ಕೆ 11 ಮೆಡಲ್ ಗೆದ್ದಿರೋ ಈ ಪೋರಿ ಹೆಸರು ಲೇಖನ. ನಗರದ ಬ್ಯಾಡರಹಳ್ಳಿಯ ಸತೀಶ್ ಮತ್ತು ರಾಣಿಯ ದ್ವಿತೀಯ ಪುತ್ರಿ. ಟೇಕ್ವಾಂಡೋ ಕ್ರೀಡೆಯಲ್ಲಿ ಈಗಾಗಲೇ ಡಿಸ್ಟ್ರಿಕ್ಟ್, ಸ್ಟೇಟ್ ಮಟ್ಟದ ಚಿನ್ನದ ಪದಕ ಗೆದ್ದು ರಾಷ್ಟ್ರ ಮಟ್ಟದ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದು ಮುಂದೆ ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಭಾರತದ ಪರ ಆಯ್ಕೆಯಾಗಿದ್ದಾಳೆ. 13 ವರ್ಷದ ಉದಯೋನ್ಮುಖ ಟೇಕ್ವಾಂಡೋ ಪ್ರತಿಭೆ ಲೇಖನ ಕೇಸ್ ನೀಲಗಿರಿಯ ಊಟಿಯ ಕೆಎನ್ಎಂ ಮೆಟ್ರಿಕ್ಯುಲೇಷನ್ ಶಾಲೆಯಲ್ಲಿ ಡಿಸೆಂಬರ್ 27 ಮತ್ತು 28, 2025ರಂದು ನಡೆದ ಆಲ್ ಇಂಡಿಯಾ ಓಪನ್ ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ 2025ರಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದ್ದಾಳೆ. ಈ ಅದ್ಭುತ ಗೆಲುವಿನೊಂದಿಗೆ ಲೇಖನ 2026ರ ಮೇ ತಿಂಗಳಲ್ಲಿ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಡೆಯಲಿರುವ ತಿರಾಕ್ ಓಪನ್ ಇಂಟರ್ ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾಳೆ. ಅನಿ ಬೆಸೆಂಟ್ ಕಾನ್ವೆಂಟ್ ಮತ್ತು ಹೈಸ್ಕೂಲ್ನ 8ನೇ ತರಗತಿ ವಿದ್ಯಾರ್ಥಿನಿಯಾದ ಲೇಖನ ತನ್ನ 10ನೇ ವಯಸ್ಸಿನಲ್ಲೇ ಮಾಸ್ಟರ್ ಜ್ಯೋತಿಮಣಿ ಮಾರ್ಕಂಡನ್ ಮತ್ತು ಸಹಾಯಕ ತರಬೇತುದಾರ ಹರ್ಷ ಆರ್ ಅವರ ಮಾರ್ಗದರ್ಶನದಲ್ಲಿ ಟೇಕ್ವಾಂಡೋ ಪಯಣವನ್ನ ಆರಂಭಿಸಿ ಕಠಿಣ ಪರಿಶ್ರಮ ಮತ್ತು ಅಚಲ ಶಿಸ್ತು ಇಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸರಣಿ ಗೆಲುವುಗಳನ್ನು ತಂದುಕೊಟ್ಟಿದೆ. ಡಿಸೆಂಬರ್ 2025 ಆಲ್ ಇಂಡಿಯಾ ಓಪನ್ ನ್ಯಾಷನಲ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಚಿನ್ನದ ಪದಕ, ಡಿಸೆಂಬರ್ 7, 2025 ರಿಟ್ಸ್ ಓಪನ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಚಿನ್ನದ ಪದಕ, ಜೂನ್ 29, 2025 ಕರ್ನಾಟಕ ಗ್ರ್ಯಾಂಡ್ ಪ್ರಿಕ್ಸ್ ಓಪನ್ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಚಿನ್ನದ ಪದಕ, ಬೆಂಗಳೂರು ಜಿಲ್ಲಾ ಮಟ್ಟದ ಎಸ್ಜಿಎಫ್ಐ ಆಯ್ಕೆ ಪ್ರಕ್ರಿಯೆ. ಬೆಳ್ಳಿ ಪದಕ ಗೆದ್ದಿರೋ ಲೇಖನ ಮುಂಬರುವ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲೂ ಚಿನ್ನ ಗೆದ್ದು ಒಲಿಂಪಿಕ್ಸ್ಗೂ ಆಯ್ಕೆಯಾಗಿ ಅಲ್ಲೂ ಚಿನ್ನ ಗೆಲ್ಲಲಿ ಎನ್ನುವುದೇ ಕನ್ನಡಿಗರ ಆಶಯ. ಇದು ಕೊರಿಯನ್ ಮಾರ್ಷಲ್ ಆರ್ಟ್ಸು ಟೈಕ್ವಾಂಡೋ ಅಂತ. ಇದು ಒಲಿಂಪಿಕ್ ಸ್ಪೋರ್ಟು. ಇದರಲ್ಲಿ ಫಸ್ಟು ರಿಟ್ಸ್ ಓಪನ್ ಅಂತ ಒಂದು ಈವೆಂಟ್ ನಡೆಯಿತು. ದಟ್ ಈಸ್ ಎಂಟ್ರಿ ಫಾರ್ ಊಟಿ ನ್ಯಾಷನಲ್ಸ್ಗೆ. ರಿಟ್ಸ್ ಓಪನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ವಿ. ಊಟಿ ನ್ಯಾಷನಲ್ಗೆ ಸೆಲೆಕ್ಟ್ ಆಗಿ ಇವಾಗ ಊಟಿ ನ್ಯಾಷನಲ್ಸಲ್ಲೂ ಅವರು ಗೋಲ್ಡ್ ಗೆದ್ದಿದ್ದಾಳೆ. ಇವಾಗ ಫರ್ದರ್ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಇನ್ ದ ಮಂತ್ ಆಫ್ ಮೇ 30, 31 ಮತ್ತು ಜೂನ್ 1ನೇ ತಾರೀಕು ತಿರಾಕ್ ಓಪನ್ ಇಂಟರ್ನ್ಯಾಷನಲ್ ಅಂತ ಹೇಳ್ಬಿಟ್ಟು ಬ್ಯಾಂಕಾಕಲ್ಲಿ ನಡೆಯುತ್ತೆ. ಅದಕ್ಕೆ ಸೆಲೆಕ್ಟ್ ಆಗಿದ್ದಾಳೆ. ಸರ್, ಅಂದರೆ ಈಗ ನ್ಯಾಷನಲ್ಸಲ್ಲಿ ಎಷ್ಟು ಜನ ಕಾಂಪಿಟೇಟರ್ ಇದ್ರು? ನ್ಯಾಷನಲ್ಸಲ್ಲಿ ಒಂದು 300 ಮೆಂಬರ್ಸ್ ಪಾರ್ಟಿಸಿಪೆಂಟ್ ಇದ್ರು. ಇವಳ ಕ್ಯಾಟಗರಿಯಲ್ಲಿ 7 ಮೆಂಬರ್ಸ್ ಇದೆ ಸರ್. ಎಷ್ಟು ವರ್ಷ ಸರ್ ಸ್ಟೂಡೆಂಟ್ ಈಗ ಅಂತ? ಅವಳಿಗೆ ಇವಾಗ 13 ವರ್ಷ. ಈಗ ಬ್ಯಾಂಕಾಕಲ್ಲಿ ನಡಿಬೇಕಾದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುತ್ತೆ. ಅವಾಗ ತುಂಬಾ ಜನ ಕಾಂಪಿಟೇಟರ್ ಜಾಸ್ತಿ ಇರ್ತಾರೆ. ತುಂಬಾ ಸರ್, ಆಲ್ ಓವರ್ ವರ್ಲ್ಡಿಂದ ಬರ್ತಾರೆ. ಇವ್ನು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅವಾಗ? ಇವಾಗ ಮಾರ್ನಿಂಗ್ ಇನ್ನೊಂದು ನಮ್ಮಲ್ಲಿ ಒಂದು 6 ಮಂತ್ಸ್ ಟ್ರೈನಿಂಗ್ ಇದೆ, ಟೈಮ್ ಇದೆ. ಜನವರಿಯಿಂದ ಮೇವರೆಗೂ ಒಂದು 5 ಮಂತ್ಸ್ ತುಂಬ ಕೈಯಲ್ಲಿದೆ. ಸೊ ಮಾರ್ನಿಂಗ್ 6 to 7 ಎವ್ರಿ ಡೇ, ಈವ್ನಿಂಗ್ 5:30 to 7:30 ಒಂದು 2 hours ಡೈಲಿ 3 hours ಟ್ರೈನ್ ಮಾಡಿ ಇಂಟ್ರೆಸ್ಟ್ ಲೆವೆಲ್ಗೆ ಪ್ರಿಪೇರ್ ಮಾಡ್ತೀವಿ. ಸರ್, ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಡ್ಯಾನ್ಸು, ಮ್ಯೂಸಿಕ್ಕು, ಯಾವುದೋ ಇಲ್ಲ ಪೇಂಟಿಂಗು, ಈ ಥರ ಸಾಫ್ಟ್ ಸ್ಕಿಲ್ನ ಬೆಳೆಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಮ್ಯಾಕ್ಸಿಮಮ್ ಅಂದರೆ ಹಾಡು ಹೇಳ್ಬೋದು ಅಷ್ಟೇ. ಬಟ್ ಈ ಥರ ಹೆಣ್ಮಕ್ಳು ಅಂದರೆ ಈ ಕರಾಟೆ ಅಂತ ಮಾರ್ಷಲ್ ಆರ್ಟ್ಸ್ ಇವೆಲ್ಲ ಹೆಂಗೆ ಸರ್ ಅಂತ ಹೆಣ್ಮಕ್ಳು? ಸರ್, ಇತ್ತೀಚೆಗೆ ನಮ್ಮ ಪೇರೆಂಟ್ಸು ಹೇಗಿದೆ ಅಂದರೆ ಅವ್ರನ್ನ ಮೈಂಡ್ ಸೆಟ್ಟು, ನಮ್ಮ ಮಕ್ಕಳು ಅವ್ರು ಯಾವುದೇ ಸಿಚುವೇಷನಲ್ಲೂ ಅವ್ರಿಗೆ ಏನಾದ್ರು ಡೇಂಜರ್ ಸಿಚುವೇಶನ್ ಸಿಗಾಕೊಂಡ್ರೆ ಅವ್ರು ಕಾಪಾಡ್ಕೊಳ್ಳೋಕ್ಕೆ ಅವರೊಂದು ಸೆಲ್ಫ್ ಡಿಫೆನ್ಸ್ ಅನ್ನೋದನ್ನ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಆಗಿ ಪೇರೆಂಟ್ಸ್ನೇ ಪುಷ್ ಮಾಡಿ ಈ ಥರ ಕರಾಟೆ ಅಥವಾ ಟೈಕ್ವಾಂಡೋಗೆ ಪೇರೆಂಟ್ಸೇ ತೊಗೊಂಬಂದು ಸೇರಿಸ್ತಿದ್ದಾರೆ. ಆ ಮಕ್ಕಳು ಚೆನ್ನಾಗಿ ಮಾಡ್ತಿದ್ದಾರೆ ಸರ್, ಹೆಣ್ಮಕ್ಳು. ನಿಮ್ಮ ಅಕಾಡೆಮಿ ಯಾವುದು ಸರ್? ಅಕಾಡೆಮಿ ಎಷ್ಟು ಜನ ಮಕ್ಕಳು ಇದ್ದಾರೆ? ನಮ್ಮ ಅಕಾಡೆಮಿ ಹೆಸರು ರಿಟ್ಸ್ ಅಕಾಡೆಮಿ ಅಂತ. ನಮ್ಮ ಅಕಾಡೆಮಿಯಲ್ಲಿ ಒಂದು 100 ಮೆಂಬರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಡೈಲಿ, ಮಾರ್ನಿಂಗ್ಸ್ ಈವ್ನಿಂಗ್ 2 ಸೇರಿಸಿ.